ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಾವು 1.5 ಲಕ್ಷ ಕೊಡ್ತೀವಿ, 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟಿ 1,80,253 ಮನೆಗೆ 7,500 ಕೋಟಿ ಬರಬೇಕಾಗಿತ್ತು. ಬರೀ 310 ಕೋಟಿ ಬಂದಿತ್ತು. ಏನಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ ಇದು, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ಕೊಟ್ವಿ ಸನ್ಮಾನ್ಯ ಅಧ್ಯಕ್ಷೆ. ಈಗ 42,000 ಮನೆಗಳು ಕೊಡಬೇಕಾಗಿತ್ತು. ಹೋದ ತಿಂಗಳಲ್ಲೇ ಅದಲ್ಲೂ ಇವ್ರದ್ದು 150 ಮನೆ ಇದೆ, ನಿಮ್ಮ ತಾಲೂಕ್ದು 150 ಮನೆ ಇದೆ, ಹೋದ ತಿಂಗಳಲ್ಲಿ ಕೊಡಬೇಕಾಗಿತ್ತು. ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು 25ನೇ ತಾರೀಕಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ, ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ 2 ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದೆ ಹಾಕಿದ್ದೀನಿ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ. ಇವ್ರದ್ದು ಈಗ 150 ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ. ಮಿಕ್ಕಿದ ಮನೆಗಳು 292 ಉಳಿದಿರೋದು ಎಷ್ಟು 253 ಮನೆಗಳು ಉಳಿದಿತ್ತದು, ಡ್ರಾಪ್ ಆಗಿತ್ತದು. ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು 1,80,000 ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ 1,18,000 ಸ್ಯಾಂಕ್ಷನ್ ಮಾಡಿ 61,000 ಮನೆಗಳು ಡ್ರಾಪ್ ಮಾಡಿದ್ವು. ತಿರ್ಗಾ ಮನೆ ಮುಖ್ಯಮಂತ್ರಿಗೆ ಇಲ್ಲ ಸರ್ ಆಲ್ರೆಡಿ ಕೆಲಸ ಶುರು ಆಗಿಬಿಟ್ಟಿದೆ, ಗುದ್ಲಿ ಪೂಜೆ ಆಗಿಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ, ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದು ಕೆಲಸನ ಮಾಡಿಕೊಡ್ತೀವಿ. ಈಗ ಸರ್ಕಾರದಿಂದನೇ ದುಡ್ಡು ಕೊಡಬೇಕಾಗಿದ್ದರಿಂದ ನಾವು ಏನು ಈಗ ಮನೆಗಳು ಡಿಲೇ ಆಗಲ್ಲ, ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ. 2026 ಕೊನೆಯದ ಒಳಗಡೆ 1,80,000 ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಿ ರಘುಮೂರ್ತಿ ಅಲ್ಲ ಒಂದು ಕ್ಲಾರಿಫಿಕೇಶನ್ ಒಂದು ಸೆಕೆಂಡ್. ಮಾನ್ಯ ಅಧ್ಯಕ್ಷರ, ನಾವು ಕಾಂಟ್ರಾಕ್ಟರ್ ಕೇಳಿದಾರ, ಅವ್ರೇನು ಹೇಳ್ತಾರ ಸ್ಟೇಟ್ ಗೌರ್ಮೆಂಟ್ಲಿಂದ ಏನು ಅನುದಾನ ಬರಬೇಕಾಗಿತ್ತು, ಆ ಸ್ಟೇಟ್ ಗೌರ್ಮೆಂಟ್ಲಿಂದ ಅನುದಾನ ನಮಗೆ ಪೇಮೆಂಟ್ ಆಗಲ್ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ. ಸೆಂಟ್ರಲ್ ಪೇಮೆಂಟ್ ಸಿಗ್ತಾ ಇಲ್ಲ, ಬೆನಿಫಿಟ್ ಸರ್ಕಾರದಿಂದನೇ ಕೊಡ್ಬೇಕು ತೀರ್ಮಾನ ಮಾಡಿದೀವಿ. ಈಗ ಸರ್ಕಾರನೇ ಕೊಡ್ತಾ ಇದೆ. ಏನು ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ. 2026 ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಡಿಸೆಂಬರ್ ವರೆಗೂ 1,80,253 ಮನೆ ಕೊಡೋಕೆ ಹೇಳಿದ್ದಾರೆ, ಕೊಡ್ತೀವಿ ನಾವು. ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಒಂದು ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು, ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ, ಕ್ಯಾಬಿನೆಟ್ದಲ್ಲಿ ಅದನ್ನು ತೊಗೊಂಬಂದು ಮಾಡ್ತೀವಿ ಅಂತ ಹೇಳಿದ್ರಿ. ನನಗೆ ತಮ್ಮ ಉತ್ತರದಿಂದ ಸ್ಪಷ್ಟ ಆಗಲಿಲ್ಲ, ಅದಕ್ಕೆ ಡಿಸಿಷನ್ ಆಗಿದೆಯೋ ಅಥವಾ ಇನ್ನೂ ಅದೇ ಹೇಳಿದ್ದು ನಾನು. ಅದೇನಾಗಿದೆ, ಅದು 1,80,253 ಮನೆಯಲ್ಲಿ 1,18,000 ಮನೆ ಸ್ಯಾಂಕ್ಷನ್ ಮಾಡಿದ್ರು, 61,000 ಮನೆ ಡ್ರಾಪ್ ಮಾಡಿಬಿಟ್ಟಿದ್ರು ಕ್ಯಾಬಿನೆಟಲ್ಲಿ ತಂದು. ಆಮೇಲೆ ತಿರ್ಗಾ ಮನೆ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಶುರು ಆಗಿಬಿಟ್ಟಿದೆ ಸರ್, ಇದು ಆಗಲೇಬೇಕಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅಪ್ರೂವ್ ಆಗಿದೆ. ಇದು ಸ್ಲಮ್ ಬೋರ್ಡ್ ಕೂಡ ತಮ್ಮ ಕೆಳಗೆ ಬರುತ್ತೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಳಗೆ ಬರುತ್ತೆ. ಸ್ಲಮ್ ಬೋರ್ಡಿನ ಮನೆಗಳಿಗೆ ನೀವು ಅಡಿಷನಲ್ ದುಡ್ಡು ಕೊಡ್ತಾ ಇದ್ದೀರಿ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ದಿಂದ ಆಗ್ತಿರುವಂತ ಮನೆಗಳಿಗೆ ಇನ್ನು 2,70,000 ಪ್ರಶ್ನೆ ಕೇಳಿ ಅದನ್ನು ಚೇಂಜ್ ಮಾಡಿ. ರಾಜೀವ್ ಗಾಂಧಿ ಹೇಳ್ಬಿಡ್ತೀನಿ ಅಧ್ಯಕ್ಷ 2 ನಿಮಿಷದಲ್ಲಿ. ಅದೇ ಥರ ರಾಜೀವ್ ಗಾಂಧಿದು 47,870 ಮನೆಗಳು ಒಟ್ಟಾಗಿ ಇಡೀ ರಾಜ್ಯದಲ್ಲಿ, ಅದೂ ಸೇಮ್ ಸಮಸ್ಯೆ ಆಗಿತ್ತು. ಇದೇ ಥರ ಸ್ಲಮ್ ಬೋರ್ಡ್ ಥರನೇ ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸ್ಕೊಳ್ಬೇಕು, ಬರೋ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡು ಅದು ಮಾಡ್ತಾರೆ. ಬರೋ ಕ್ಯಾಬಿನೆಟ್ ಒಂದೇ ನಿಮಿಷ. ಮನೆ ಅಧ್ಯಕ್ಷರೇ, ನಂಬಲ್ಲಿಗ ಸ್ಯಾಂಕ್ಷನ್ ಆಗಿ 545 ಮನೆಗಳಿದೆ. ಅದು ಒಂದು ಇನ್ಸೆಂಟಿವ್ ಯೋಜನೆದೆಲ್ಲ ಆಗಿದೆ. ಆದರೆ ಈವರೆಗೂ ಬೆನಿಫಿಷರಿ 300 ಮನೆಗಳಿಗೆ ಡಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ 745 ಮನೆಗಳು ವರ್ಟಿಕಲ್ ಎಲ್ಲಿಗೆ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರೆ ಒಳ್ಳೇದಾಗ್ತದಂತ ನಾನು ಸಚಿವರ ಹತ್ರ ಆಗಿದೆ. ಅದು ಕ್ಯಾಬಿನೆಟಲ್ಲಿ ಆಗಿದೆ. 245 ಮನೆ ಏನು ಉಳಿದಿದೆ ನಿಮ್ಮದು, ಅದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಆ ಕೆಲಸನೂ ಶುರು ಮಾಡ್ತೀನಿ ಆದಷ್ಟು ಬೇಗ. ಅಂದರೆ ನಾನು ನಂಬೋದೇನು ವರ್ಟಿಕಲ್ ಇಲ್ಲ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರು ಅಂದರೆ ನಮ್ದು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡುವುದು. ರಘುಮೂರ್ತಿ ಅವರೇ ಮಿನಿಸ್ಟರ್ ಮತ್ತೆ ಬರ್ತೀನಿ. ಅರವಿಂದ್ ಬೆಲ್ಲದ್